ಹಾಯ್, ನಾನು ನಿಮ್ಮ ಮೋಹನ್ ಮೋನಿಸ್ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಮ್ಯಾಚ್ನ RCB ಅದ್ಭುತವಾಗಿ ಗೆದ್ದಿದೆ. ಇವತ್ತು ಸೂಪರ್ ಸಂಡೇ 2 ಮ್ಯಾಚಸ್ ಇದೆ. ಫಸ್ಟ್ ಮ್ಯಾಚು SRH ಆ್ಯಂಡ್ RR, ಸೆಕೆಂಡ್ ಮ್ಯಾಚ್ KKR ವರ್ಸಸ್ ಮುಂಬೈ. ಇದು ಚೆನ್ನೈಯಲ್ಲಿ ನಡೀತಾ ಇದೆ, ಚಿದಂಬರಂ ಸ್ಟೇಡಿಯಮಲ್ಲಿ ನಡೀತಾ ಮ್ಯಾಚು. ನಿಜವಾಗ್ಲೂ ಇದು ಸಂಡೇ ಈವ್ನಿಂಗ್ ಮ್ಯಾಚು ಸಖತ್ತಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಸ್ಟ್ರಾಂಗ್ ಟೀಮ್ಸು. ಬಟ್ ಏನು ಅಂದರೆ ಮುಂಬೈಲಿ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ, ಯಾಕೆಂದರೆ ಲಾಸ್ಟ್ ಸೀಸನಲ್ಲಿ ಅವರು ಸ್ಲೋ ಓವರ್ ಮಾಡಿದ್ದಕ್ಕೆ ಈ ಮ್ಯಾಚು ಫಸ್ಟ್ ಮ್ಯಾಚು ಬ್ಯಾನ್ ಆಗಿರ್ತಾರೆ. ಆದ್ದರಿಂದ ಆ ನಾಯಕತ್ವ ಬಂದ್ಬಿಟ್ಟು ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಫಸ್ಟ್ ಮ್ಯಾಚಲ್ಲಿ. ಮತ್ತು ಬೂಮ್ರಾ ಇಂಜುರಿಯಿಂದ ಇನ್ನೂ ರಿಕವರ್ ಆಗಿಲ್ಲ. ಬೂಮ್ರಾ ಅವ್ರು ರಿಕವರಿ ಆಗಿಲ್ಲ. ಅದರಿಂದ ಮೊದಲನೇ ಪಂದ್ಯದಲ್ಲಿ ಬೂಮ್ರಾ ಅವರು ಆಡ್ತಾ ಇಲ್ಲ. ಇನ್ನು ಚೆನ್ನೈ ಸೂಪರ್ ಕಿಂಗ್ ಬಗ್ಗೆ ಹೇಳಬೇಕು ಅಂದರೆ ಈಗ ಯಾರು ಫಾರಿನ್ ಪ್ಲೇಯರ್ಸ್ ಯಾರು ಆಡ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಸಲ್ಲಿದೆ. 4 ಜನದಲ್ಲಿ ಕಾನ್ವೆ ಆಡ್ತಾರಾ ಅಥವಾ ರಚಿನ್ ರವೀಂದ್ರ ಆಡ್ತಾರಾ, ಆಮೇಲೆ ನಮ್ಮ ಸ್ಯಾಮ್ ಕರನ್ ಆಡ್ತಾರ. ಬೌಲಿಂಗಲ್ಲಿ ಪತಿರಾನ ಅಂತೂ ಆಡ್ತಾರೆ. ಮತ್ತು ನೂರ್ ಅಹಮದ್, ಸ್ಪಿನ್ ಬೌಲರ್ ನೂರ್ ಅಹಮದ್ ಕೂಡ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾನ್ವೆಗಿಂತ ನನ್ನ ಪ್ರಕಾರ ರಚಿನ್ ರವೀಂದ್ರನೇ ಆಡ್ತಾರೆ ಅಂತ ನನಗನ್ಸುತ್ತೆ ಮ್ಯಾಚಲ್ಲಿ. ಇನ್ನು ಮತ್ತೆ ಸ್ಯಾಮ್ ಕರನು ಆಡ್ಬೋದು. ನನ್ನ ಪ್ರಕಾರ ರಚಿನ್ ರವೀಂದ್ರ, ಸ್ಯಾಮ್ ಕರನು, ಪತಿರಾನ ಆ್ಯಂಡ್ ನೂರ್ ಅಹಮದ್ ಅವರು ಫಾರಿನ್ ಪ್ಲೇಯರ್ ಆಗಿ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಚೆನ್ನೈ ಸೂಪರ್ ಕಿಂಗಲ್ಲಿ. ಇನ್ನು ಓಪನಿಂಗು ಗಾಯಕ್ವಾಡು ಒಂದು ರಚಿನ್ ರವೀಂದ್ರ, ಮತ್ತು ತ್ರಿಪಾಠಿ, ಶಿವನ್ ದುಬೆ ಇದ್ದಾರೆ. ಸ್ಪಿನ್ ಬೌಲಿಂಗ್ ಅಂದರೆ ನೂರ್ ಅಹಮದ್ ಅವರು ಫಾರಿನ್ ಪ್ಲೇಯರ್ ಆಗಿ ಆಡಿದ್ರೆ, ಜಡೇಜಾ ಇದ್ದಾರೆ, ರವಿಚಂದ್ರನ್ ಅಶ್ವಿನ್ ಅವರು ಈ ಸರಿ ಚೆನ್ನೈ ಸೂಪರ್ ಕಿಂಗಲ್ಲಿ ಆಡ್ತಾ ಇದ್ದಾರೆ. ಮತ್ತು ಫಾಸ್ಟ್ ಬೌಲಿಂಗ್ ಬಂದರೆ ಪತಿರಾನ ಆಡ್ತಾರೆ. ಆಮೇಲೆ ಖಲೀಲ್ ಅಹಮದ್ ಬೌಲಿಂಗ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರದ್ದು ಟೀಮು ಮಾತಾಡೋಂಗಿಲ್ಲ, ಚೆನ್ನಾಗೇ ಇದೆ. ಫಾಸ್ಟ್ ಬೌಲಿಂಗಲ್ಲಿ ಅಂತ ಹೇಳ್ಕೊಳೋ ಥರ ಕಾಣ್ತಾ ಇಲ್ಲ ನನಗೆ ಚೆನ್ನೈ ಸೂಪರ್ ಕಿಂಗಲ್ಲಿ. ಪತಿರಾನ ಒಂದು ಬಿಟ್ಟರೆ ಅಂಥ ಬೌಲಿಂಗ್ ಏನು ಕಾಣ್ತಾ ಇಲ್ಲ ಚೆನ್ನೈ ಸೂಪರ್ ಕಿಂಗಲ್ಲೂ. ಅದೇ ಥರ ಮುಂಬೈ ಇಂಡಿಯನ್ಸಿಗೆ ಬರೋದ್ರೆ, ಮುಂಬೈ ಇಂಡಿಯನ್ಸಲ್ಲಿ ಟ್ರೆಂಟ್ ಬೋಲ್ಟ್ ಇದ್ದಾರೆ ಬೌಲಿಂಗಲ್ಲಿ, ಫಾಸ್ಟ್ ಬೌಲಿಂಗು ಅಂತ. ಯಾರು ಆಡ್ತಾರೆ ನೆಕ್ಸ್ಟ್? ಇನ್ನೊಬ್ಬ ಬೂಮ್ರಾ ಬದಲಿ ಯಾರು ಆಡ್ಬೋದು ಅಂತನದೇ ಇನ್ನೂ ಗೊತ್ತಾಗ್ತಿಲ್ಲ ಮುಂಬೈ ಪ್ಲೇಯಿಂಗ್ 11ಅಲ್ಲಿ. ರಾಯನ್ ಇಸ್ ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್, ಅವರು ಆಡ್ತಾರೆ ಓಪನಿಂಗ್. ರಾಯನ್ ಆ್ಯಂಡ್ ರೋಹಿತ್. ಇನ್ನು ಆಮೇಲೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇದ್ದಾರೆ. ನಮನ್ಧೀರ್ ಒಳ್ಳೆ ಆಲ್ರೌಂಡ್ರ್ ಆ್ಯಕ್ಚುಲಿ ಮುಂಬೈಯಲ್ಲಿ, ಅವ್ರು ಆಡ್ಬೋದು. ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ. ಆಮೇಲೆ ಬೌಲಿಂಗ್ ಬಿಡಿ, ದೀಪಕ್ ಚಹರ್ ಇದ್ದಾರೆ, ಬೋಲ್ಟ್ ಇದ್ದಾರೆ. ಸ್ಪಿನ್ ಬೌಲಿಂಗು ನನಗೆ ಏನಂತ ಕಾಣ್ತಾ ಇಲ್ಲ ಮುಂಬೈ ಇಂಡಿಯನ್ಸಲ್ಲಿ. ಸ್ಪಿನ್ ಬೌಲಿಂಗ್ ಯಾರು? ಸ್ಯಾಂಟ್ನರ್ ಒಬ್ಬರು ಬಿಟ್ಟರೆ ಯಾರು ಬೌಲಿಂಗ್ ಮಾಡ್ತಾರೆ ಸ್ಪಿನ್ ಬೌಲಿಂಗು ಅಂತ ಇನ್ನೂ ಯಾರು ಅಂತ ನನಗಿನ್ನೂ ಪ್ಲೇಯಿಂಗ್ 11ನೇ ನಾನು ಇನ್ನೂ ಹೇಳೋಕ್ಕಾಗ್ತಾಯಿಲ್ಲ. ಚೆನ್ನೈ ಆ್ಯಂಡ್ ಮುಂಬೈಯಲ್ಲಿ ಪ್ಲೇಯಿಂಗ್ 11ನೇ ಕರೆಕ್ಟಾಗಿ ಜಡ್ಜ್ ಮಾಡೋದು ಕಷ್ಟ ಆಗಿದೆ. ಓಕೆ, ಚೆನ್ನೈ ಸೂಪರ್ ಕಿಂಗಲ್ಲಿ ಅಷ್ಟೊಂದು ಚೆನ್ನೈ ಸೂಪರ್ ಕಿಂಗಲ್ಲಿ ಅಷ್ಟೊಂದು ಇದಿಲ್ಲ. 11 ಮೋಸ್ಟ್ಲಿ ಹೇಳ್ಬೋದು. ಮುಂಬೈಯಲ್ಲಿ ಒಂದು ಸ್ವಲ್ಪ ಬೌಲಿಂಗ್ ಬೂಮ್ರಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ. ಅದರಿಂದ ಒಂದು ಸ್ವಲ್ಪ ಕಾಂಬಿನೇಷನ್ ಏನು ಬರುತ್ತೆ ಅಂತ ಮುಂಬೈಯಲ್ಲಿ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ 55% ಚೆನ್ನೈ ಗೆಲ್ಬೋದು, 45% ಮುಂಬೈ ಗೆಲ್ಬೋದು ಅಂತಲೇ ಹೇಳ್ಬೋದು. ಅಥವಾ ಏನು ಬೇಕಾದ್ರೂ ಆಗ್ಬೋದು, ಆ ಥರ ಇದೆ ಟೀಮ್ ಇದು. ಪ್ಲೇಯಿಂಗ್ 11 ಮಾತ್ರ ಪರ್ಫೆಕ್ಟಾಗಿ ನನಗಿದನ್ನು ಜಡ್ಜ್ ಮಾಡೋದು ಕಷ್ಟ ಇದೆ. ಬಟ್ ಒಳ್ಳೆ ಮ್ಯಾಚ್ ಅಂತೂ ಆಗುತ್ತೆ ನಿಜವಾಗ್ಲೂ. ಸಂಡೇ ಸೂಪರ್ ಸಂಡೇ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.